ಕಂಡುಹಿಡಿದ. ಅವನು ಭಾರತದ ಯಾವ ಪ್ರದೇಶಕ್ಕೆ ಬಂದು ತಲುಪಿದ? ತಪ್ಪು. ಕ್ಯಾಲಿಕಟ್. ಯಾರು ಉತ್ತರ ಕೊಡ್ಬೇಡ್ರಿ. ಗಲ್ಲಿಕೋಟೆಯ ಬಳಿ ಇರುವಂತ ಕಾಪಾಡ್ ಎನ್ನುವಂತ ಸ್ಥಳಕ್ಕೆ ಬರ್ತಾನೆ. ಹೌದಾ? ಹೀಗಾಗಿ ಉತ್ತರ ಸರಿಯಾಗಿ ನಾವು ಬರೆಯೋದನ್ನು ಕಲಿಬೇಕು. ನೀನು ಹೇಳೋ, ಅಥವಾ ಹೆಚ್ಚು ಬೇಡಿಕೆ ಇರುವಂತಹ ಸಾಂಬಾರ್ ಪದಾರ್ಥಗಳನ್ನ ತೆಗೆದುಕೊಂಡು ಹೋಗಿ ಬರ್ತಾ ಇದೆ. ಯಾವ್ಯಾವ ಸಾಂಬಾರ್ ಪದಾರ್ಥಗಳು? ಯಾವ ಮುಖ್ಯ? ಲವಂಗ, ಚಕ್ಕೆ, ಏಲಕ್ಕಿ ಹೇಳ್ತಾ ಇದ್ದಾರೆ. ನಾವು 1453 ಕಾನ್ಸ್ಟಂಟಿನೋಪಲ್ ಅಂತಕ್ಕಂಥ ಒಂದು ಘಟನೆ ಇರ್ತದೆ. ಆ ಒಂದು ಘಟನೆಯಲ್ಲಿ ಅಲ್ಲಿ ಆ ವ್ಯಾಪಾರದ ಹೆಬ್ಬಾಗಿಲು ಅರಬ್ನದು ಮತ್ತು ಏನು ಯುರೋಪ್ ಖಂಡದವರ ವ್ಯಾಪಾರದ ಹೆಬ್ಬಾಗಿಲು ಅಂತ ಬಂದಾಗಿರ್ತಾರೆ. ಆ ವ್ಯಾಪಾರದ ಹೆಬ್ಬಾಗಿಲು ಬಂದಾಗಿದ್ದರ ಪರಿಣಾಮ ಅಂದ್ರೆ ವ್ಯಾಪಾರ ಇಲ್ಲಿಂದ ಹೋಗಬೇಡ್ರಿ, ನಾವಿಲ್ಲಿ ಹೋಗಿ ಬಿಡಲ್ಲ ಅಂತೇಳಿ ಅವ್ರು ಬಂದ್ ಮಾಡಿದ್ಮೇಲೆ ಅನಿವಾರ್ಯವಾಗಿ ಹೊಸ ಜಲಮಾರ್ಗವನ್ನು ಕಂಡುಹಿಡಿಯೋದಕ್ಕೆ ಕಾರಣ ಆಯಿತು. ಹೊಸ ಜಲಮಾರ್ಗವನ್ನು ಹಿಡಿಯೋ ಸಲುವಾಗಿ ಪೋರ್ಚುಗಲ್ನ ರಾಣಿ ಇಸ್ಬೆಲ್ಲಾ ಏನ್ ಮಾಡ್ತಾಳೆ? ಸಹಾಯ ಮಾಡ್ತಾಳೆ. ಒಬ್ಬ ನಾವಿಕನನ್ನ ಗುರುತಿಸ್ತಾಳೆ. ನಾವಿಕ ತನ್ನ ಜೊತೆಗಾರರನ್ನು ಒಳಗೂಡಿ ಅವನೇನ್ ಮಾಡ್ತಾನೆ, ಅದರಲ್ಲಿ ವಾಸ್ಕೋ ಡ ಗಾಮ ಏನ್ ಮಾಡ್ತಾನೆ, 1 ವರ್ಷ ತಗೊಳ್ತಾನೆ ಭಾರತಕ್ಕೆ ಬರೋದಕ್ಕೆ. ಅದಕ್ಕೆ ಸಲುವಾಗಿ ಕೆಲವು ಸಾಮಗ್ರಿಗಳನ್ನ ತನ್ನ ಜೊತೆಗೆ ಪ್ರವಾಸಕ್ಕೆ ತೆಗೆದುಕೊಂಡು ಬರ್ತಾನೆ. ಆ ಯಾವ್ಯಾವ ಸಾಮಗ್ರಿಗಳನ್ನ ತೆಗೆದುಕೊಂಡು ಬಂದ್ರು? ಜಲಮಾರ್ಗವನ್ನ ಕಂಡುಹಿಡಿಯೋ ಸಲುವಾಗಿ ಅವರಿಗೆ ಸಹಾಯಕವಾಗಿ ತಂದಂತ ಸಾಮಗ್ರಿಗಳು ಭೂಪಟ, ಅಸ್ಟ್ರೋಲೋ, ದಿಕ್ಸೂಚಿ. ಹೌದಲ್ಲ? ಒಂದು ದಿಕ್ಸೂಚಿ, ಅಸ್ಟ್ರೋಲೋ, ಆಮೇಲೆ ಹೌದಲ್ಲ? ಒಂದು ದಿಕ್ಸೂಚಿ. ದಿಕ್ಸೂಚಿ ಅಂದ್ರೆ ಗೊತ್ತಲ್ಲ ನಿಮಗೆ? ಆಯಸ್ಕಾಂತವು ಯಾವ ದಿಕ್ಕಿಗೆ ನಿಲ್ಲುತ್ತದೆ? ಉತ್ತರ ದಕ್ಷಿಣವಾಗಿಯೇ ನಿಲ್ತದೆ. ಇದು ಅದರ ನಿಯಮ. ಅದಕ್ಕೆ ನಾರ್ತ್ ಸೌತ್ ಅಂತ ದೇಶನ್ ಅಂತ ಬರ್ತಿರ್ತಾರೆ. ಅದು ಚೆಂಡು ದಾರ ಕಟ್ಬಿಟ್ರೆ ಅದು ಉತ್ತರ ದಕ್ಷಿಣವಾಗಿ ನಿಲ್ತಾರೆ. ಅದನ್ನೇ ನಾವು ಆ ಅಯಸ್ಕಾಂತದ ಒಂದು ವ್ಯವಸ್ಥೆಯಿಂದ ಒಂದು ದಿಕ್ಕನ್ನು ಸೂಚಿಸುವ ಸೂಚಿಯನ್ನು ರೆಡಿ ಮಾಡ್ಕೊಂಡ್ವಿ. ಅದು ಉತ್ತರ ದಕ್ಷಿಣ ದಿಕ್ಕನ್ನು ತೋರಿಸ್ತಾ ಇರ್ತಾರೆ. ಅದರ ಆಧಾರದ ಮೇಲೆ ಅವನು ಮಾರ್ಗವನ್ನು, ನಕ್ಷತ್ರಗಳ ಚಲನೆಗಳ ಆಧಾರದ ಮೇಲೆ ನಕ್ಷತ್ರ ಯಾವ್ಯಾವ ನಕ್ಷತ್ರ ಎಲ್ಲೆಲ್ಲಿ ಇರ್ತದೆ ಅದರ ಆಧಾರದ ಮೇಲೆ ದಿಕ್ಕನ್ನು ನೋಡಿಕೊಂಡು ಈ ಕಡೆ ಭಾರತದ ಭಾಗಕ್ಕೆ, ಏಷ್ಯಾದ ಭಾಗಕ್ಕೆ ಬರೋದಕ್ಕೆ ಆ ನಕ್ಷತ್ರವನ್ನು ಮಾಪಕ ಅನ್ನ ಅವನು ಆಧಾರ ಇಟ್ಕೊಂಡು ಇನ್ನೊಂದು ವಸ್ತುವನ್ನು ಬಳಸಿದೆ. ಯಾವುದು? ಸಿಡಿಮದ್ದುಗಳನ್ನ. ಸಿಡಿಮದ್ದುಗಳನ್ನ ನೀರಾಗಿ ಏನ್ ಕೆಲಸ? ನೀರಲ್ಲಿ ಏನ್ ಕೆಲಸ? ಅದು ಸಮುದ್ರದಲ್ಲಿ ಸಿಡಿಮದ್ದು ಯಾಕೆ ತಗೊಂಡು ಬಂದ? ಯಾಕೆ ತಗೊಂಡು ಬಂದ್ರಂದ್ರೆ ಸಮುದ್ರದಲ್ಲಿ ಮಹಾಸಾಗರಗಳು, ಅಟ್ಲಾಂಟಿಕ್ ಮಹಾಸಾಗರ, ಹಿಂದೂ ಮಹಾಸಾಗರ, ಏನ್ ಮಹಾಸಾಗರ ಇದಾವಲ್ಲ, ಅದರಲ್ಲಿ ಹಿಮಾಲಯ ಪರ್ವತಕ್ಕಿಂತ ಎತ್ತರವಾದಂತಹ ಪರ್ವತಗಳಿದಾವೆ ನೀರಿನಲ್ಲಿ. ಅವುಗಳ ತುದಿಗಳು ಮ್ಯಾಲೆ ಬಂದವು. ಹೌದಾ? ಈ ಹಡಗು ಸಂಚರಿಸುವಾಗ ಏನಾದ್ರು ಬಡಿದ್ರೆ ಆ ಹಡಗು ಏನಾಗ್ತದೆ? ನಾಶ ಆಗ್ತದೆ. ಅವೆಲ್ಲ ಕಂಡಾಗ ಆ ತುದಿಗಳಿಗೆ ಆ ಏನು ಪರ್ವತದ ತುದಿಗಳು ಏನು ಹಿಂಗೆ ಬಂದಿದ್ರು ನೀರಿನಲ್ಲಿ, ಅವುಗಳೇನಾದ್ರು ನೀರಿನಲ್ಲಿ ಬಂದಿದ್ರೆ ಅಲ್ಲಿ ಸಿಡಿಸಿ ಅಲ್ಲಿ ಬ್ಲಾಸ್ಟ್ ಮಾಡಿ ದಾರಿಯನ್ನ ಮಾಡ್ಕೊಂಡು ಹೋಗೋ ಸಲುವಾಗಿ ಇದನ್ನ ಬಳಸಿದ್ರು. ಹೌದಾ? ಹೀಗೆ ಹೊಸ ಜಲಮಾರ್ಗವನ್ನು ಕಂಡು 1 ವರ್ಷ ಹಿಡಿದು ಬರ್ತಾನೆ.